ಮಾರನಾಥ ಈ ಕಾರ್ಯಕ್ರಮಕ್ಕೆ ದೇವಜನರಾದಂಥ ನಿಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಈ ವಿಶೇಷ ಕ್ರಿಸ್ಮಸ್ ಸಂದರ್ಭದ ಕಾರ್ಯಕ್ರಮಕ್ಕೆ ನಾವು ನಿಮ್ಮನ್ನು ಆಹ್ವಾನಿಸುವಂಥವರಾಗಿದ್ದೇವೆ. ಈ ದಿವಸ ನಮ್ಮ ಮಧ್ಯದಲ್ಲಿ ರೆವರೆಂಡ್ ಉದಯ ಕುಮಾರ್ ಅವರು ಇರುವುದು ಬಹಳ ಸಂತೋಷದ ಸಂಗತಿ. ಅವರು ಕಳೆದ ಕಾರ್ಯಕ್ರಮದಲ್ಲಿಯೂ ಕ್ರಿಸ್ಮಸ್ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿಯಪಡಿಸಿದ್ದಾರೆ. ಈ ದಿವಸ ಪ್ರತ್ಯೇಕವಾಗಿ ಎಲ್ಲ ಕಡೆಗಳಲ್ಲಿ ಕ್ರಿಸ್ಮಸ್ ಸಡಗರ, ಕ್ರಿಸ್ಮಸ್ ಒಂದು ವಿಶೇಷವಾದ ರೀತಿಯಲ್ಲಿ ಕುಟುಂಬಗಳಲ್ಲಿ, ಮನೆಗಳಲ್ಲಿ, ಸಭೆಗಳಲ್ಲಿ ಆಚರಿಸುವಂಥ ಸಂಗತಿಯನ್ನು ಅನೇಕ ರೀತಿಯಲ್ಲಿ ತಮ್ಮನ್ನು ಸಿದ್ಧಪಡಿಸಿಕೊಳ್ತಿರುವಂಥ ಸಮಯದಲ್ಲಿ ಈ ಪ್ರಸ್ತುತ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ನಾನು ರೆವರೆಂಡ್ ಉದಯ ಕುಮಾರನ್ನು ಕೇಳಿಕೊಂಡೆ, ಈ ನಮ್ಮ ವೀಕ್ಷಕರಿಗೆ ಪ್ರತ್ಯೇಕವಾಗಿ ಕ್ರಿಸ್ಮಸ್ ಸಂದೇಶ, ಇದರ ಸತ್ಯತೆ ಏನು ಎಂಬುದನ್ನು ಪ್ರತಿಯೊಬ್ಬರು ಕಂಡುಕೊಳ್ಬೇಕು ಮತ್ತು ಅದನ್ನು ಅನುಭವಿಸುವಂಥ ಸಂಗತಿ ಏನು ಮಾಡಬೇಕು ಈ ದಿನಗಳಲ್ಲಿ. ದೇವರ ವಾಕ್ಯದ ಆಧಾರದಿಂದ 2000 ವರ್ಷಗಳಿಂದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಂಥ ಉದ್ದೇಶ, ಆತನು ಮಾಡಿದಂಥ ಕಾರ್ಯಗಳು ಮತ್ತು ಈ ದಿವಸದಲ್ಲಿ ನಮ್ಮ ಜವಾಬ್ದಾರಿ ಏನಾಗಿದೆ ಎಂಬುದನ್ನು ಅವರು ನಮ್ಮ ವೀಕ್ಷಕರಿಗೆ ತಿಳಿಸಬೇಕೆಂಬುದಾಗಿ ಅವರನ್ನು ಪ್ರೀತಿಪೂರ್ವಕವಾಗಿ ಕೇಳಿಕೊಂಡಿದ್ದರಿಂದ ಈ ದಿವಸ ನಮ್ಮಲ್ಲಿದ್ದಾರೆ. ಅವರು ದೇವರ ವಾಕ್ಯದಲ್ಲಿ ನುರಿತಂಥವರು, ಅನೇಕ ಬೈಬಲ್ ಕಾಲೇಜುಗಳಲ್ಲಿ ಅವರು ಟೀಚ್ ಮಾಡಿ ಪ್ರಿನ್ಸಿಪಲ್ ಆಗಿ ಮತ್ತು ಆಟದಲ್ಲಿ 10 ವರ್ಷ ಸೇವೆ ಸಲ್ಲಿಸಿ ಈಗ ಅನೇಕ ಸಭೆಗಳು, ಪ್ರತ್ಯೇಕವಾಗಿ ಕೋರಮಂಗಲ ಮೆಥಡಿಸ್ಟ್ ಸಭೆಯಲ್ಲಿಯೂ ಅವರು ಸತತವಾದಂಥ ಒಂದು ಬೈಬಲ್ ಸ್ಟಡಿಯನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಕರ್ತನು ಅವರನ್ನು, ಕುಟುಂಬವನ್ನು ವಿಶೇಷವಾದ ರೀತಿಯಲ್ಲಿ ತನ್ನ ಸೇವೆಗೆ ಪ್ರತ್ಯೇಕಿಸಿ ಉಪಯೋಗಿಸ್ತಿರುವುದು ಬಹಳ ಸಂತೋಷ ಸಂಗತಿ. ಅವರ ಮಾರನಾಥ ಮಿನಿಸ್ಟ್ರಿಯಲ್ಲಿ ಅವರು ಸಹ ಒಂದು ಟ್ರಸ್ಟಿಯಾಗಿದ್ದಾರೆ ಮತ್ತು ಹೆಚ್ಚಿನ ರೀತಿಯಲ್ಲಿ ಈ ಸೇವೆಯಲ್ಲಿ ಕರ್ತನು ಅವರು ಉಪಯೋಗಿಸ್ತಿರುವಾಗ ಕರ್ತನು ಈ ಸಮಯದಲ್ಲಿ ನಮಗೆ ಏನು ಹೇಳಬೇಕೆಂಬುದಾಗಿದೆ ಅವ್ರ ಮೂಲಕವಾಗಿ ನಾವೆಲ್ಲರೂ ಪ್ರಾರ್ಥನಾಪೂರ್ವಕವಾಗಿ ನಾವು ಗಮನವಿಟ್ಟು ಕೇಳಬೇಕೆಂಬುದಾಗಿ ನಿಮ್ಮನ್ನು ಪ್ರೀತಿಯಿಂದ ನಾನು ಕೇಳಿಕೊಳ್ತೇನೆ. ಉದಯ ಕುಮಾರ್ ಅವರೇ, ದೇವರಿಗೆ ಸ್ತೋತ್ರವಾಗಲಿ. ಈ ಒಂದು ದೊಡ್ಡ ಅವಕಾಶಕ್ಕಾಗಿ ಈ ಯೇಸು ಕ್ರಿಸ್ತನ ಜನ್ಮದ ದಿನದ ವಿಚಾರವಾಗಿ ತಿಳಿಯುವುದಕ್ಕೋಸ್ಕರ ಸತ್ಯವೇದ ಏನು ಹೇಳುತ್ತದೆ ಎಂಬುದಾಗಿ, ಅದೇ ರೀತಿ ನಾನು ಆಲ್ಬರ್ಟ್ ಸುದರ್ಶನ್ ಅವರಿಗೂ ಕೂಡ ವಂದನೆಯನ್ನು ತಿಳಿಸ್ತೇನೆ ಈ ಅವಕಾಶಕ್ಕಾಗಿ. ನಾವು ಈ ಕ್ರಿಸ್ಮಸ್ ಹಬ್ಬದ ಒಂದು ವಾತಾವರಣದಲ್ಲಿ ಇದ್ದೇವೆ. ಅದನ್ನು ಆಚರಿಸ್ತಕ್ಕಂಥದ್ದು ಬಹಳ ಸಂಭ್ರಮವಾಗಿ ನಾವು ಆಚರಿಸ್ತೇವೆ. ಅದರಲ್ಲಿರ್ತಕ್ಕಂಥ ಒಂದೇ ವಿಚಾರ ಏನೆಂಬುದಾಗಿ ಹೇಳಿದ್ರೆ, ಯೇಸುವಿನ ಜನ್ಮ, ಆತನು ಹುಟ್ಟಿದನು ಎಂಬುದಾಗಿ ನಾವು ಅದನ್ನು ಆಚರಿಸುವಾಗ ಅನೇಕ ವಿಚಾರಗಳನ್ನು ನಾವು ಅದರಲ್ಲಿ ತಂದು, ಅದು ಸಾಂಪ್ರದಾಯಿಕವಾಗಿರ್ಬೋದು, ಚಾರಿತ್ರಿಕವಾಗಿರ್ಬೋದು, ಅಥವಾ ಇದು ಸುವಾರ್ತೆಗಳ ಮೂಲಕವಾಗಿಯೂ ಇರ್ಬೋದು. ಇದು ಎಲ್ಲ ವಿಚಾರಗಳನ್ನು ನಾವು ನೋಡುವಾಗ ಅದು ಒಂದು ಹಬ್ಬವಾಗಿ ನಮಗೆ ಇಲ್ಲಿ ಕಂಡು ಬರ್ತದೆ. ವಿಶ್ವಾಸಿಗಳು, ಅವಿಶ್ವಾಸಿಗಳು ಮತ್ತು ಅನ್ಯರು ಕೂಡ, ಈಗ ಬರೀ ಕ್ರೈಸ್ತರು ಮಾತ್ರ ಅಲ್ಲ, ಅನ್ಯರು ಕೂಡ ಇದನ್ನು ಆಚರಿಸ್ತಾ ಇದ್ದಾರೆ. ಅನೇಕ ಸಂಗತಿಗಳನ್ನು ಅದಕ್ಕೆ ಸೇರಿಸ್ಕೊಂಡು ಯೇಸುವಿನ ಹೆಸರಿನ ಮೇಲೆ, ಯೇಸುವಿನ ಜನ್ಮದ ಮೇಲೆ ಅವರು ಕೂಡ ಅದನ್ನು ಆಚರಿಸ್ತಕ್ಕಂಥದ್ದು ಉಂಟು. ಆದರೆ ಸತ್ಯವೇದದಲ್ಲಿ ಏನು ಹೇಳಿದೆ ಎಂಬುದನ್ನು ಇದನ್ನು ನಾವು ತಿಳಿಯತಕ್ಕಂಥದ್ದು ಬಹಳ ಪ್ರಾಮುಖ್ಯವಾಗಿ. ನಾವು ಸುವಾರ್ತೆಗಳಲ್ಲಿ ನೋಡುವಾಗ ಸುವಾರ್ತೆ ನಮಗೆ ಯೇಸುವಿನ ಜನ್ಮ ಹೇಗಾಯಿತು ಎಂಬುದಾಗಿ ನಮಗೆ ತಿಳಿಸ್ತದೆ. ನೋಡಿ, ಸುವಾರ್ತಿಕರು ಮತ್ತಾಯ ಹಾಗೂ ಮಾರ್ಕ, ಲೂಕ ಇವರುಗಳು ಬರೆದಾಗ ಯೇಸುವಿನ ಜನ್ಮ ಹೇಗಾಯಿತು ಎಂಬುದಾಗಿ ನಮಗೆ ಅವರು ತಿಳಿಸ್ತಾರೆ. ಆದರೆ ಪತ್ರಿಕೆಗಳನ್ನು ನೋಡುವಾಗ ಯೇಸುವಿನ ಜನ್ಮದ ಉದ್ದೇಶಗಳು ಏನು ಎಂಬುದಾಗಿ ಅನೇಕ ರೀತಿಯಲ್ಲಿ ನಾವು ಆ ಪತ್ರಿಕೆಗಳಲ್ಲಿ ನಾವು ನೋಡ್ತೇವೆ. ಸೊ ಈ ಉದ್ದೇಶಗಳನ್ನು ನಾವು ಅಲ್ಲಿ ತಿಳಿತೇವೆ. ಇದಕ್ಕೆ ಆಧಾರವಾಗಿ ನಾವು 1ನೇ ಯೋಹಾನ 1ನೇ ಅಧ್ಯಾಯದಲ್ಲಿ ಕೆಲವು ವಚನಗಳನ್ನು ನೋಡೋಣ. 1ನೇ ಅಧ್ಯಾಯ 1ನೇ ವಚನದಿಂದ 4 ವಚನಗಳು ನಾನು ಅದನ್ನು ಓದ್ತೇನೆ. ಆ ನಂತರ ಅದರಲ್ಲಿರ್ತಕ್ಕಂಥ ಸತ್ಯಾಂಶಗಳು ಏನೆಂಬುದಾಗಿ ತಿಳಿಯೋಣ. ನಾವು ನಿಮಗೆ ಪ್ರಸಿದ್ಧಪಡಿಸುವ ಜೀವವಾಕ್ಯವು ಆದಿಯಿಂದ ಇದ್ದದ್ದು. ನಾವು ಅದನ್ನು ಕಿವಿಯಾರೆ ಕೇಳಿ, ಕಣ್ಣಾರೆ ಕಂಡು, ಮನಸ್ಸಿಟ್ಟು ನೋಡಿ, ಕೈಯಿಂದ ಮುಟ್ಟಿದ್ದೇವೆ. ಆ ಜೀವವು ಪ್ರತ್ಯಕ್ಷವಾಯಿತು. ತಂದೆಯ ಬಳಿಯಲ್ಲಿದ್ದು ನಮಗೆ ಪ್ರತ್ಯಕ್ಷವಾದಂಥ ಆ ನಿತ್ಯ ಜೀವವನ್ನು ನಾವು ಕಂಡು ಅದನ್ನು ಕುರಿತು ಸಾಕ್ಷಿ ಹೇಳಿ ಅದನ್ನು ನಿಮಗೆ ಪ್ರಸಿದ್ಧಪಡಿಸುತ್ತೇವೆ. ನಾವು ಕಂಡು ಕೇಳಿದ್ದು ನಿಮಗೂ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಸೇರಬೇಕೆಂದು ಅದನ್ನು ನಿಮಗೆ ಪ್ರಸಿದ್ಧಪಡಿಸುತ್ತೇವೆ. ನಮಗಿರುವ ಅನ್ಯೋನ್ಯತೆಯು ತಂದೆಯ ಸಂಗಡಲೂ
ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲು ಇರುವಂಥದ್ದು. ನಮ್ಮ ಉಭಯತರ ಸಂತೋಷವು ಪರಿಪೂರ್ಣವಾಗಬೇಕೆಂದು ನಾವು ಈ ಮಾತುಗಳನ್ನು ಬರೆಯುತ್ತೇವೆ. ಯೋಹಾನನು ಈ ಮಾತುಗಳನ್ನು ಬರೆದಿದ್ದಾನೆ. ಯೋಹಾನನು ಯೇಸುವಿನ ಶಿಷ್ಯನಾಗಿ, ಅಪೊಸ್ತಲನಾಗಿ ಈ ಮಾತುಗಳನ್ನು ಒಬ್ಬ ಕಣ್ಣಾರೆ ಕಂಡು, ನಾವು ಏನು ಹೇಳ್ತೇವೆ, ಐ ವಿಟ್ನೆಸ್ ಎಂಬುದಾಗಿ, ಕಣ್ಣಾರೆ ಕಂಡು ಕಿವಿಯಾರೆ ಕೇಳಿ ಆತನು ಮನಸ್ಸಿಟ್ಟು ನೋಡಿ ಆ ವಿಚಾರವನ್ನು ಬರಿತಾ ಇರತಕ್ಕಂಥದ್ದು. ಇಲ್ಲಿ ಪ್ರಾಮುಖ್ಯವಾದ ಒಂದು ಮಾತು ಆತನು ಹೇಳ್ತಕ್ಕಂಥದ್ದು ಏನೆಂದರೆ, ಈ ಮಾತು ಸುಮಾರು 10 ಸಾರಿ ಈ ಪತ್ರಿಕೆಗಳಲ್ಲಿ ಉಂಟು, ಯೋಹಾನನ ಪತ್ರಿಕೆಯಲ್ಲಿ. ಅದೇನೆಂಬುದಾಗಿ ಹೇಳಿದ್ರೆ, ಆ ಜೀವ ಪ್ರತ್ಯಕ್ಷವಾಯಿತು ಎಂಬ. ನೋಡ್ರಿ, ಅದು ಆ ಜೀವ ಪ್ರತ್ಯಕ್ಷವಾಯಿತು. ಹಾಗಿದ್ದ ಮೇಲೆ ಅದು ಹೇಗೆ ಪ್ರತ್ಯಕ್ಷವಾಯಿತು, ಮತ್ತು ಪ್ರತ್ಯಕ್ಷವಾದಂಥ ಉದ್ದೇಶವೇನು, ಅದು ಕಾರಣ ಏನು, ಇದನ್ನು ನಾವು ತಿಳಿಯಬೇಕಾಗಿದೆ. ಆದ್ದರಿಂದ ಜನನ ಎಂಬತಕ್ಕಂಥದ್ದು ಒಂದು ಚಾರಿತ್ರಿಕವಾದಂಥ ವಿಚಾರ. ನಾವೆಲ್ಲರೂ ಹುಟ್ಟಿದ್ದೇವೆ, ಅದು ಎಲ್ಲ ಚಾರಿತ್ರಿಕವಾದಂಥ ವಿಚಾರ. ಯಾಕೆಂದರೆ ಚರಿತ್ರೆಯಲ್ಲಿ ನಮ್ಮ ಜನನ ಆಗಿದೆ ಎಂಬುದು. ಇದೇ ರೀತಿಯಲ್ಲಿ ಯೇಸುವಿನ ಜನನವೂ ಕೂಡ ಚರಿತ್ರೆಗೆ ಸೇರಿಕೊಂಡಿರ್ತದೆ. ಅದಕ್ಕೋಸ್ಕರ ನಾವು ಇಲ್ಲಿ ಆತನು ಹೇಳ್ತಕ್ಕಂಥದ್ದು ಏನಂದರೆ, ಆ ಜೀವ ಪ್ರತ್ಯಕ್ಷವಾಯಿತು ಎಂಬುದಾಗಿ. ಸೊ ದಿ ಬರ್ತ್ ಆಫ್ ಜೀಸಸ್ ಕ್ರೈಸ್ಟ್ ಎ ಹಿಸ್ಟಾರಿಕಲ್ ಫ್ಯಾಕ್ಟ್. ನೋಡ್ರಿ, ಅದು ಚಾರಿತ್ರಕ್ಕೆ ಸಂಬಂಧಪಟ್ಟಿದ್ದಂಥದ್ದು. ಯಾಕೆಂದರೆ ಈ ಲೋಕದಲ್ಲಿ ಆದಂಥ ವಿಚಾರ ಎಂಬುದಾಗಿ. ನಾವು ಆತನು ಒಬ್ಬ ದೇವರು ಅಲ್ಲವೋ ಎಂಬುದು ಆ ವಿಚಾರಗಳು ಬೇರೆ. ಆದರೆ ಆತನು ಹುಟ್ಟಿದ್ದು ಅದು ಏನಂತೆ, ಚರಿತ್ರೆಗೆ ಸೇರಿದಂಥದ್ದು ಎಂಬುದಾಗಿ. ಅದೇ ರೀತಿಯಲ್ಲಿ ಇನ್ನೊಂದು ಮಾತು ಆತನು ಹೇಳ್ತಕ್ಕಂಥದ್ದು ಎಂದರೆ, ನಾವು ನಿಮಗೆ ಪ್ರಸಿದ್ಧಪಡಿಸುವ ಜೀವವಾಕ್ಯವು ಆದಿಯಿಂದ ಇತ್ತು ಎಂಬುದಾಗಿ. ನೋಡ್ರಿ, ಅಲ್ಲೇನಾಯಿತು, ಜನನ ಎಂಬುದು ಇಟ್ ಇಸ್ ಎ ಹಿಸ್ಟಾರಿಕಲ್ ಫ್ಯಾಕ್ಟ್, ಆದರೆ ಆದಿಯಿಂದ ಇತ್ತು ಎಂಬತಕ್ಕಂಥದ್ದು ಪ್ರೀ ಹಿಸ್ಟಾರಿಕಲ್ ಫ್ಯಾಕ್ಟ್. ನೋಡ್ರಿ, ಒಂದು ಎಕ್ಸಿಸ್ಟೆನ್ಷಿಯಲ್ ಫ್ಯಾಕ್ಟ್ ಅಂದರೆ ಆತನು ಹುಟ್ಟಿದನು ಎಂಬತಕ್ಕಂಥ ಒಂದು ಅನುಭವ. ಇನ್ನೊಂದು ಏನೆಂಬುದಾಗಿ ಹೇಳಿದ್ರೆ, ಆತನು ಆದಿಯಿಂದ ಇದ್ದನು ಅಂದರೆ ಪ್ರೀ ಎಕ್ಸಿಸ್ಟೆನ್ಸ್ ಎಂಬುದಾಗಿ ಇಂಗ್ಲೀಷ್ನಲ್ಲಿ ಹೇಳ್ಬೋದು. ಅಂದರೆ ಇಲ್ಲಿ ಬರುವುದಕ್ಕೆ ಮೊದಲು, ಈ ಲೋಕಕ್ಕೆ ಬರುವುದಕ್ಕೆ ಮೊದಲು ಆತನು ಇದ್ದನು ಎಂಬುದಾಗಿ, ಅದು ಪ್ರೀ ಹಿಸ್ಟಾರಿಕ್ ಆಗೋಯ್ತು. ಆದ್ದರಿಂದ ಯೇಸುವಿನ ಜನನ ಬರೀ ಈ ಲೋಕದಲ್ಲಿ ಚಾರಿತ್ರಿಕವಾಗಿ ನೋಡುವಂಥದ್ದು ನಾವು ಅದನ್ನು ತಿಳಿಯಬಾರದು. ಯಾಕೆಂದರೆ ಅಲ್ಲಿ ಯೋಹಾನನು ಹೇಳ್ತಕ್ಕಂಥದ್ದು ಇದು ಆತನು ಬರುವುದಕ್ಕೆ ಮೊದಲೇ ಇತ್ತು, ಆತನು ಇದ್ದನು ಎಂಬುದಾಗಿ ನಾವು ಇಲ್ಲಿ ಹೇಳ್ತೇವೆ. ಅದೇ ರೀತಿಯಲ್ಲಿ ಇನ್ನೊಂದು ಮಾತು ಆತನು ಹೇಳೋದು, ನಾವು ಅದನ್ನು ಕಿವಿಯಾರೆ ಕೇಳಿ, ಕಣ್ಣಾರೆ ಕಂಡು, ಮನಸ್ಸಿಟ್ಟು ನೋಡಿ, ಕೈಯಿಂದ ಮುಟ್ಟಿದ್ದೇವೆ ಎಂಬುದಾಗಿ. ಈ ವಿಚಾರನೆಲ್ಲ ಯಾಕೆ ಆತನು ಬರೀತಾನೆ? ಯೇಸುವಿನ ಜನ್ಮದ ಬಗ್ಗೆ ಈ ವಿಚಾರಗಳನ್ನ ಯಾಕೆ ಬರಿಬೇಕು ಅವನು? ಈ ಚರಿತ್ರೆಯಲ್ಲಿ ಈ ತೀರ ಉಂಟ ಎಂಬುದಾಗಿ. ಆತನು ಜನನ ಹೊಂದಿದನು, ಅದೇ ರೀತಿ ಆದಿಯಿಂದ ಇದ್ದನು, ಮತ್ತೆ ತಂದೆಯ ಬಳಿಯಲ್ಲಿ ಇದ್ದನು ಎಂಬುದಾಗಿ. ಅಲ್ಲಿಗೇನಾಯಿತು, ಆತನು ಇಲ್ಲಿ ಬರುವುದಕ್ಕೆ ಮೊದಲು ಆತನಿಗೆ ಒಂದು ಅಸ್ತಿತ್ವವಿತ್ತು ಎಂಬುದಾಗಿ ನಾವು ತಿಳಿಯುತ್ತೇವೆ. ಅದೇ ರೀತಿಯಲ್ಲಿ ಅನುಭವಿಸಬಹುದು ಎಂಬ ಒಂದು ವಿಚಾರ. ಕಣ್ಣಾರೆ ನೋಡುವುದು, ಕಿವಿಯಾರೆ ಕೇಳುವುದು, ಅದೇ ರೀತಿಯಲ್ಲಿ ಮನಸ್ಸಿಟ್ಟು ನೋಡುವುದು, ಇದೆಲ್ಲ ಏನಂದರೆ ಮನುಷ್ಯನಿಗೆ ಸಂಬಂಧಪಟ್ಟವಾದಂಥ ಅನುಭವಗಳು. ನೋಡ್ರಿ, ಅದೆಲ್ಲ ಆತನು ಹಿಂದೆ ಇದ್ದನು, ಈ ಲೋಕಕ್ಕೆ ಬಂದರೆ ಆದರೆ ಪ್ರಯೋಜನ ಏನು? ಯೋಹಾನನು ಹೇಳ್ತಕ್ಕಂಥದ್ದು ಏನಂದರೆ, ನಾವು ಅದನ್ನು ನೋಡಿದ್ದೇವೆ, ನಾವು ಅದನ್ನು ಕೇಳಿದ್ದೇವೆ, ನಾವು ಅದನ್ನು ಅನುಭವಿಸಿದ್ದೇವೆ ಎಂಬುದಾಗಿ. ಅಂದರೆ ಕ್ರೈಸ್ಟ್ ಈಸ್ ಪ್ರೀ ಎಕ್ಸಿಸ್ಟೆನ್ಸ್, ಕ್ರೈಸ್ಟ್ ಈಸ್ ಹಿಸ್ಟಾರಿಕಲ್, ಕ್ರೈಸ್ಟ್ ಈಸ್ ಎಕ್ಸ್ಪೀರಿಯನ್ಷಿಯಲ್. ನೋಡ್ರಿ, ಅದು ಏನಂತೆ, ಯೇಸು ಕ್ರಿಸ್ತನು ಹಿಂದೆ ಇದ್ದನು, ಚಾರಿತ್ರಿಕವಾಗಿ ಒಬ್ಬ ವ್ಯಕ್ತಿಯಾಗಿ ಇದ್ದನು, ಅದೇ ರೀತಿಯಲ್ಲಿ ನಮ್ಮ ಅನುಭವಕ್ಕೆ ಒಳಪಡತಕ್ಕಂಥ ಒಬ್ಬ ವ್ಯಕ್ತಿ ಎಂಬುದಾಗಿ ನಾವು ಇಲ್ಲಿ ನೋಡ್ತೇವೆ. ಈಗ ನೋಡ್ರಿ, ಒಂದು ಅನುಭವವನ್ನು ನಾವು ಮಾಡುವಾಗ ಏನೇನು ಬೇಕಲ್ಲಿ? ಈ ಕನ್ನಡದಲ್ಲಿ ಹೇಳುವಾಗ ಈ ಪಂಚೇಂದ್ರಿಯ ಅಂತ ಹೇಳ್ತೇವೆ, ಹೌದಲ್ಲ? ಪಂಚೇಂದ್ರಿಯ ಅಂದರೆ 5 ಸೆನ್ಸಸ್ ಎಂಬುದಾಗಿ. ರುಚಿ ನೋಡೋದು ಒಂದು, ಅದು ಜ್ಞಾನ. ಕಣ್ಣಿನಿಂದ ನೋಡ್ತಕ್ಕಂಥದ್ದು ಒಂದು ಜ್ಞಾನ, ಕಿವಿಯಿಂದ ಕೇಳ್ತಕ್ಕಂಥದ್ದು ಒಂದು ಜ್ಞಾನ, ಮನಸ್ಸಿಂದ ಮುಟ್ಟಿ ನೋಡ್ತಕ್ಕಂಥದ್ದು, ಮುಟ್ಟಿ ಸ್ಪರ್ಶತೆ, ಇದುಗಳು ಕೂಡ
ನಮಗೇನು ತೋರಿಸುತ್ತೆ ಅಂತಂದರೆ ಅನುಭವ ಎಂಬುದಾಗಿ ತೋರಿಸ್ತದೆ, ಎಕ್ಸ್ಪೀರಿಯನ್ಸ್. ಯೋಹಾನನ್ ಹೇಳ್ತಕ್ಕಂಥದ್ದು ಏನಂದರೆ, ಆ ಜೀವ ಪ್ರತ್ಯಕ್ಷವಾಯಿತು ಎಂಬತಕ್ಕಂಥದ್ದು ಒಂದು ಅನುಭವ, ಬರೀ ಚರಿತ್ರೆ ಅಲ್ಲ, ಬರೀ ಆತನು ಹಳೆ ಒಡಂಬಡಿಕೆ ಇದ್ದನು ಎಂಬುದಾಗಿ ಅಲ್ಲ, ಅಥವಾ ಆದಿಯಿಂದ ಇದ್ದನು ಎಂಬುದಾಗಿಯೂ ಕೂಡ ಅಲ್ಲ. ಅಲ್ಲಿ ಏನಾಯ್ತದೆ, ನಾವು ಅನುಭವಿಸುತ್ತೇವೆ. ನೋಡ್ರಿ, ಆತನು ಹುಟ್ಟಿದ ಒಂದು ಉದ್ದೇಶ ಏನೆಂಬುದಾಗಿ ಹೇಳಿದ್ರೆ, ಅನುಭವಕ್ಕೆ ಒಳಗಾಗುವುದಕ್ಕೋಸ್ಕರ ಮಾನವನಾಗಿ ಆತನು ನಮ್ಮಂತೆ ಆ ಸ್ಪರ್ಶಗಳನ್ನು, ಇಂದ್ರಿಯಗಳನ್ನು ಇಟ್ಟುಕೊಂಡು ನಮಗೆ ಆ ಅನುಭವವನ್ನು ತರುವಂಥ ವ್ಯಕ್ತಿ ಎಂಬ. ಇದಕ್ಕೆ ಯೋಹಾನನ್ ಹೇಳ್ತಕ್ಕಂಥದ್ದು ಏನಂದರೆ, ನಾವು ಅದಕ್ಕೆ ಸಾಕ್ಷಿಗಳು ಎಂಬುದಾಗಿ. ನೋಡ್ರಿ, ಅಲ್ಲಿ ಆ ಮಾತು, ಆತನು ಆ ಜೀವವು ಪ್ರತ್ಯಕ್ಷವಾಯಿತು, ತಂದೆಯ ಬಳಿಯಲ್ಲಿತ್ತು, ನಮಗೆ ಪ್ರತ್ಯಕ್ಷವಾದಂತಹ ನಿತ್ಯ ಜೀವವನ್ನು ನಾವು ಕಂಡು ಅದನ್ನು ಕುರಿತು ಸಾಕ್ಷಿ ಹೇಳುತ್ತೇವೆ ಎಂಬುದಾಗಿ. ಸಾಕ್ಷಿ ಎಂಬುದಾಗಿ ಏನು? ಅನುಭವ ಉಂಟು, ಅದರ ಜ್ಞಾನ ಉಂಟು, ಅದರ ತಿಳುವಳಿಕೆ ಉಂಟು, ಅದರ ಅರಿವಿಕೆಯೂ ಕೂಡ ಉಂಟು. ಏನಂತಂದರೆ, ಆತನು ಇದ್ದನು, ಅದೇ ರೀತಿ ಆದಿಯಲ್ಲಿ ಆತನು ಚಾರಿತ್ರಿಕವಾಗಿ ಈ ಲೋಕದಲ್ಲಿ ಬದುಕಿದನು, ಮತ್ತು ಅದೇ ರೀತಿಯಲ್ಲಿ ನಮಗೆ ಆತನು ಜೀವವನ್ನು ಕೊಡುವುದಕ್ಕೋಸ್ಕರ ಬಂದನು ಎಂಬುದಾಗಿ. ಇದರ ಒಂದು ಉದ್ದೇಶ ಏನು? ಇದರ ಉದ್ದೇಶ ಏನು? ಆತನು ಬಂದಂಥ ಒಂದು ಉದ್ದೇಶ ಏನು? ಅಲ್ಲಿ ಹೇಳ್ತಕ್ಕಂಥದ್ದು, ನಾವು ಕಂಡು ಕೇಳಿದ್ದು, ನಾನು 3ನೇ ವಚನ ಓದ್ತಾ ಇದ್ದೀನಿ, ನಾವು ಕಂಡು ಕೇಳಿದ್ದು ನಿಮಗೂ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆಯಲ್ಲಿಯೇ ನೀವು ಸೇರಬೇಕೆಂದು ಅದನ್ನು ನಿಮಗೆ ಪ್ರಸಿದ್ಧಪಡಿಸುತ್ತೇವೆ. ಅಲ್ಲಿಗೆ ಆತನು ಆ ಜೀವ ಪ್ರತ್ಯಕ್ಷವಾದದ್ದು, ಅದರ ಉದ್ದೇಶ ಏನಾಗಿದೆ? ಅದರ ಉದ್ದೇಶ ಏನೆಂಬುದಾಗಿ ಹೇಳಿದ್ರೆ, ಅನ್ಯೋನ್ಯತೆ, ಸಂಬಂಧ, ರಿಲೇಷನ್ಶಿಪ್. ನೋಡ್ರಿ, ಅದು ಅದರ ಉದ್ದೇಶ. ಬರೀ ಕಥೆ ಅಲ್ಲ, ಅಥವಾ ಆಚರಣೆ ಅಲ್ಲ, ಹಬ್ಬವಲ್ಲ. ಇದು ಪರ್ಸನ್ ಟು ಪರ್ಸನ್ ಈಸ್ ಅನ್ ಇಂಟರ್ಪರ್ಸನಲ್ ರಿಲೇಷನ್ಶಿಪ್. ಅದಕ್ಕೆ ಕನ್ನಡದಲ್ಲಿ ಅನ್ಯೋನ್ಯತೆ, ಇಂಗ್ಲೀಷ್ನಲ್ಲಿ ಹೇಳಿರ್ತಕ್ಕಂಥ ಫೆಲೋಶಿಪ್. ಅಂದರೆ ಫೆಲೋಶಿಪ್ ಅಂತಂದರೆ ಯಾವುದು ಒಂದು ಸಾಮಾನ್ಯವಾದಂಥ ಸಂಗತಿ ಉಂಟೋ ಅವುಗಳಲ್ಲಿ ನಾವು ಅನುಭವವನ್ನು ಹೊಂದತಕ್ಕಂಥದ್ದು ಎಂಬುದಾಗಿ. ಹೀಗಿರುವುದರಿಂದ ದೇವರಿಗೂ ಮನುಷ್ಯರಿಗೂ ಇರತಕ್ಕಂಥ ಈ ಸಂಬಂಧವನ್ನು ಅಲ್ಲಿ ಗಳಿಸ್ತಕ್ಕಂಥದ್ದೇ ಆ ಒಂದು ಅನ್ಯೋನ್ಯತೆ. ಯೋಹಾನನ್ ಹೇಳತಕ್ಕಂದ್ರೆ ನಮಗೆ ಆ ಅನ್ಯೋನ್ಯತೆ ಉಂಟು ಎಂಬುದಾಗಿ ಹೇಳ್ತೇನೆ. ನಾವು ಕಂಡು ಕೇಳಿದ್ದು ಅನುಭವಿಸತಕ್ಕಂಥ ಈ ಅನ್ಯೋನ್ಯತೆಯನ್ನು ನಿಮಗೂ ಕೂಡ ನಾವು ತಿಳಿಸ್ತಾ ಇದ್ದೇವೆ. ಅದು ಸಾಕ್ಷಿ. ಅದು ಕ್ರಿಸ್ಮಸ್ ಹಬ್ಬದಲ್ಲಿ ಏನು ಸಾಕ್ಷಿ ಕೊಡ್ತೇವೆ? ನಾವು ಕೊಡಕ್ಕಂಥ ಸಾಕ್ಷಿಗಳು ಹೆಚ್ಚಾಗಿ ಆಚರಣೆಯ ಸಾಕ್ಷಿಗಳು, ಬಾಹ್ಯಾಕಾರವಾದಂಥ ಸಾಕ್ಷಿಗಳು, ಬಟ್ಟೆಯ ಉಡುಪುಗಳ ಸಾಕ್ಷಿಗಳು, ಅಥವಾ ಊಟದ ಸಾಕ್ಷಿಗಳು, ಅಥವಾ ಸಂಭ್ರಮದ ಸಾಕ್ಷಿಗಳು, ಎಷ್ಟು ಖರ್ಚು ಮಾಡಿದ್ದೇನೆ ಅದರ ಒಂದು ಸಾಕ್ಷಿಗಳು. ಈ ವಿಚಾರಗಳೇ ನಮ್ಮಲ್ಲಿ ಉಂಟು. ಆದರೆ ಅಪೊಸ್ತಲರಿಗೆ ಇದು ಯಾವುದರಲ್ಲೂ ಇಷ್ಟ ಇರಲಿಲ್ಲ. ಆದ್ದರಿಂದ ಅವರು ಯಾವಾಗಲೂ ಕೂಡ ಯೇಸುವಿನ ಜನ್ಮದ ಒಂದು ಹಬ್ಬವನ್ನು ಮಾಡಲೇ ಇಲ್ಲ. ಯಾಕೆ? ಅವರಿಗೆ ಬೇಕಾದದ್ದೇನೆಂದರೆ ನಾವು ಆತನ ಜೀವನದಲ್ಲಿ ನಾವು ಪಾಲುಗಾರರಾಗಿದ್ದೇವೆ. ಅಲ್ಲಿ ಅನ್ಯೋನ್ಯತೆ ಉಂಟು. ನಮಗೂ ಮಗನಿಗೂ ತಂದೆಗೂ ಈ ಅನ್ಯೋನ್ಯತೆ ಉಂಟು. ಈ ಒಂದು ದೊಡ್ಡ ಸಂಭ್ರಮದಲ್ಲಿಯೇ ಅವರೇನು ಹೇಳ್ತಾರೆ ಅಂದರೆ ನಾವು ಸಾಕ್ಷಿ ಕೊಡ್ತೇವೆ, ಪ್ರಸಿದ್ಧಪಡಿಸ್ತೇವೆ ಎಂಬುದಾಗಿ ಅಲ್ಲಿ ಹೇಳ್ತಕ್ಕಂಥದ್ದು. ಆದ್ದರಿಂದ ಯೇಸುವಿನ ಜನ್ಮದ ಒಂದು ಉದ್ದೇಶ ಏನು? ನಾವು ಅನುಭವ ಅದು ಇರಬೇಕು. ಇನ್ನೊಂದು ಅಲ್ಲಿ ರಿಲೇಷನ್ಶಿಪ್, ಸಂಬಂಧ ಅದು ಬೇಕು. ಅದೇ ರೀತಿಯಲ್ಲಿ ಸಾಕ್ಷಿ ಅದು ಬೇಕು. ನಿಮ್ಮ ಜೀವಿತದಲ್ಲಿ ಅದು ಉಂಟೋ? ನಿಮಗೆ ಯೇಸು ಕ್ರಿಸ್ತನ ಒಂದು ಅನುಭವ ಉಂಟೋ? ಆತನ ಅನ್ಯೋನ್ಯತೆ ನಿಮ್ಮಲ್ಲಿ ಉಂಟೋ? ಹಾಗಿದ್ದರೆ ಕ್ರಿಸ್ಮಸ್ ಅಂತಂದರೆ ಹೇಳಿದ್ರೆ ಈ ಅನುಭವದಲ್ಲಿಯೇ ನೀವು ಹೆಚ್ಚಳ ಪಡಬಹುದು, ಅನ್ಯೋನ್ಯತೆಯಲ್ಲಿ ಹೆಚ್ಚಳ ಪಡಬಹುದು. ಇಲ್ಲದಿದ್ದರೆ ಅದರ ಬಗ್ಗೆ ಸಾಕ್ಷಿ ಹೇಳುವಂಥ ಸಂದರ್ಭವೇ ಇಲ್ಲ. ಆದ್ದರಿಂದ ಮೊದಲನೇ ಉದ್ದೇಶ ಏನೆಂಬುದಾಗಿ ಹೇಳಿದ್ರೆ ಈ ಅನ್ಯೋನ್ಯತೆಯನ್ನು ಹೊಂದತಕ್ಕಂಥದ್ದು, ಅನುಭವಿಸ್ತಕ್ಕಂಥದ್ದು, ಸಾಕ್ಷಿ ಹೇಳತಕ್ಕಂಥದ್ದು ಎಂಬುದಾಗಿ ನಾವು ತಿಳಿಯಬೇಕು. ಅದೇ ರೀತಿ ಇನ್ನೊಂದು ಉದ್ದೇಶ ಯೋಹಾನನು ಬರೀತಾನೆ 3ನೇ ಅಧ್ಯಾಯದ 5ನೇ ವಚನದಲ್ಲಿ. 1ನೇ ಯೋಹಾನ 3ನೇ ಅಧ್ಯಾಯ 5ನೇ ವಚನದಲ್ಲಿ ಹೀಗೆ ಬರೀತಾನೆ ನೋಡ್ರಿ, ಪಾಪಗಳನ್ನು ಹೋಗಲಾಡಿಸುವುದಕ್ಕೋಸ್ಕರ ಕ್ರಿಸ್ತನು ಪ್ರತ್ಯಕ್ಷನಾದನೆಂಬುದು ನಿಮಗೆ ಗೊತ್ತಾಗಿದೆ. ಆತನಲ್ಲಿ ಪಾಪವಿಲ್ಲ,
ಆತನಲ್ಲೆಗೊಂಡಿರುವ ಅವನು ಪಾಪ ಮಾಡೋನು. ಪಾಪ ಮಾಡುವವನು ಆತನನ್ನು ಕಂಡವನೂ ಅಲ್ಲ, ತಿಳಿದವನೂ ಅಲ್ಲ. ಪ್ರಿಯ ರಾದ ಮಕ್ಕಳೇ, ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸುವುದಕ್ಕೆ ಯಾರಿಗೂ ಅವಕಾಶ ಕೊಡಬೇಡ್ರಿ ಎಂಬುದಾಗಿ ಹೇಳ್ತಾರೆ. ಇಲ್ಲಿ ಎಚ್ಚರಿಕೆ ಮಾತು, ಎಚ್ಚರಿಕೆ ಮಾತು. ಯೇಸು ಕ್ರಿಸ್ತನು ಪ್ರತ್ಯಕ್ಷವಾದನು, ಆ ಜೀವ ಪ್ರತ್ಯಕ್ಷವಾಯಿತು. ಹೌದು, ಈಗ ಪ್ರತ್ಯಕ್ಷ ಎಂಬುದಾಗಿ ಹೇಳುವಾಗ ಅದು ಗುಪ್ತವಾಗಿತ್ತು, ಈಗ ಪ್ರತ್ಯಕ್ಷವಾಗಿದೆ ಎಂಬ ಒಂದು ಅರ್ಥ ನೋಡ್ರಿ. ಅದಕ್ಕೋಸ್ಕರ ಆ ಪದ ಉಪಯೋಗಿಸೋದು. ಲೈಫ್ ಈಸ್ ಮ್ಯಾನಿಫೆಸ್ಟೆಡ್, ಅಪಿಯರ್ಡ್ ಎಂಬುದಾಗಿ. ಅಲ್ಲಿ ಮ್ಯಾನಿಫೆಸ್ಟೇಷನ್ ಎಂಬುದಾಗಿ ಹೇಳಿದ್ರೆ ಹಿಂದೆ ಅದು ಮ್ಯಾನಿಫೆಸ್ಟೇಷನ್ ಆಗಿರಲಿಲ್ಲ, ಈಗ ಅದು ಮ್ಯಾನಿಫೆಸ್ಟೇಷನ್ ಆಗಿದೆ. ಅಂದರೆ ಅಪಿಯರೆನ್ಸ್ ಉಂಟು ಎಂಬುದಾಗಿ, ಪ್ರತ್ಯಕ್ಷವಾಗಿದೆ ಎಂಬುದಾಗಿ. ಅದಕ್ಕೋಸ್ಕರ ಸುವಾರ್ತೆ ಎಂಬತಕ್ಕಂಥದ್ದು ಇಟ್ ಈಸ್ ಎ ಮ್ಯಾನಿಫೆಸ್ಟೇಷನ್ ಆಫ್ ದ ಲೈಫ್ ಆಫ್ ಜೀಸಸ್ ಕ್ರೈಸ್ಟ್. ನೋಡಿ, ಆತನ ಯೇಸು ಕ್ರಿಸ್ತನ ಜೀವಿತದ ಒಂದು ಪ್ರತ್ಯಕ್ಷತೆ, ಅದನ್ನು ನಾವು ನೋಡ್ತೇವೆ. ಪೌಲನು ಎಫೆಸ ಬರೆದವರ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಹೀಗೆ ಬರಿತಾನೆ ನೋಡ್ರಿ. 3ನೇ ಅಧ್ಯಾಯ 2ನೇ ವಚನದಿಂದ, ನಿಮಗೋಸ್ಕರ ನಿರ್ವಹಿಸುವುದಕ್ಕಾಗಿ ದೇವರು ನನಗೆ ಕೃಪೆಯಾಗಿ ಕೊಟ್ಟ ಕೆಲಸವನ್ನು, ಅದೇನಂತೆ, ಇದುವರೆಗೆ ಗುಪ್ತವಾಗಿದ್ದ ಒಂದು ಸಂಗತಿಯನ್ನು ದೈವ ಪ್ರಕಟಣೆಯಿಂದ ನನಗೆ ತಿಳಿಸಲ್ಪಟ್ಟಿತೆಂಬುದನ್ನು ನೀವು ಕೇಳಿದ್ದೀರಲ್ಲ. ನೋಡ್ರಿ, ಅವನು ಹೇಳ್ತಕ್ಕಂಥದ್ದು, ನನಗೆ ಕೊಡತಕ್ಕಂಥ ಈ ಒಂದು ಮಿನಿಸ್ಟ್ರಿ ಉಂಟಲ್ಲ, ಈ ಮಿನಿಸ್ಟ್ರಿ ಏನು ಎಂಬುದಾಗಿ ಹೇಳಿದ್ರೆ, ಆ ಸೇವೆ ಏನೆಂಬುದಾಗಿ ಹೇಳಿದ್ರೆ, ಯಾವುದು ಗುಪ್ತವಾಗಿತ್ತೋ ಅದನ್ನು ಪ್ರಕಟಿಸುವುದಕ್ಕೋಸ್ಕರ ನನಗೆ ದೇವರು ನನ್ನನ್ನು ಆರಿಸಿಕೊಂಡಿದ್ದಾನೆ ಎಂಬುದಾಗಿ ಹೇಳ್ತಾನೆ. ಅಲ್ಲಿ ಗುಪ್ತವಾಗಿದ್ದ ಸಂಗತಿ ಏನು ಅದನ್ನು ಕೂಡ ಆತನು ಹೇಳ್ತಾನೆ 4ನೇ ವಚನದಲ್ಲಿ. ಬರೆದದ್ದನ್ನು ನೀವು ಓದಿ ನೋಡಿದರೆ ಕ್ರಿಸ್ತನ ವಿಷಯವಾದ ಮರ್ಮವನ್ನು ಕುರಿತು ನನಗಿರುವ ಗ್ರಹಿಕೆಯನ್ನು ನೀವು ತಿಳುಕೊಳ್ಳಬಹುದು. ಮರ್ಮ ಉಂಟು, ಗುಪ್ತತೆ ಉಂಟು ಅಲ್ಲಿ. ಆಮೇಲೆ ಹೇಳ್ತಕ್ಕಂಥದ್ದು, ಇದನ್ನು ತಿಳಿಯುವುದಕ್ಕೋಸ್ಕರ ದೇವರು ನನ್ನನ್ನು ಆರಿಸಿಕೊಂಡಿದ್ದಾನೆ. ಆ ಮರ್ಮ ಏನೆಂಬುದಾಗಿ ಹೇಳಿದ್ರೆ 5ನೇ ವಚನದಲ್ಲಿ, ಆ ಮರ್ಮವು ಈ ಕಾಲದಲ್ಲಿ ದೇವರ ಪರಿಶುದ್ಧ ಅಪೊಸ್ತಲರಿಗೂ ಪ್ರವಾದಿಗಳಿಗೂ ಪವಿತ್ರಾತ್ಮನಿಂದ ತಿಳಿಸಲ್ಪಟ್ಟಂತೆ ಬೇರೆ ಕಾಲಗಳಲ್ಲಿ ಜನರಿಗೆ ತಿಳಿಸಲ್ಪಡಲಿಲ್ಲ. ನೋಡ್ರಿ, ಎಷ್ಟು ಸ್ಪಷ್ಟವಾದ ಮಾತು. ಈಗ ಯಾಕೆ ಮ್ಯಾನಿಫೆಸ್ಟೇಷನ್, ಪ್ರತ್ಯಕ್ಷತೆ ಯಾಕೆ ಬೇಕು ಎಂಬುದಾಗಿ ಹೇಳಿದ್ರೆ, ಹಳೆ ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ ಆ ಪ್ರತ್ಯಕ್ಷತೆ ಇರಲಿಲ್ಲ ಎಂಬುದಾಗಿ, ಅದು ಇರಲಿಲ್ಲ. ಈಗ ಅಪೊಸ್ತಲರು ಪ್ರವಾದಿಗಳ ಮೂಲಕವಾಗಿ, ಪವಿತ್ರಾತ್ಮನ ಮೂಲಕವಾಗಿ ಇದು ಪ್ರಕಟಿಸಲ್ಪಟ್ಟಿದೆ. ಏನು ಪ್ರಕಟಿಸಲ್ಪಟ್ಟಿದೆ? ಯೇಸು ಕ್ರಿಸ್ತನು ಈ ಲೋಕಕ್ಕೆ ಮಾನವನಾಗಿ ಬಂದನು, ಆ ಜೀವ ಪ್ರತ್ಯಕ್ಷವಾಯಿತು, ಆ ಪ್ರತ್ಯಕ್ಷತೆಯಿಂದ ನಮಗೆ ಅನುಭವ ಉಂಟು ಎಂಬುದಾಗಿ ತಿಳಿಯುವಂಥದ್ದು ಈಗ ಆತನಿಗೆ ಪ್ರತ್ಯಕ್ಷತೆ ಎಂಬುದಾಗಿ ಹೇಳ್ತಕ್ಕಂಥದ್ದು. ಆಮೇಲೆ ಅದಕ್ಕೆ ಉದ್ದೇಶ ಏನು? ಆ ಉದ್ದೇಶ ಏನೆಂಬುದಾಗಿ ಹೇಳಿದ್ರೆ, ಇಲ್ಲಿ 1ನೇ ಯೋಹಾನ 3ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡೋದನ್ನ, ಯಾಕೆ ಆತನು ಪ್ರತ್ಯಕ್ಷ ಆಗಿದ್ದಾನೆ ಅಲ್ಲಿ ಹೇಳ್ತಕ್ಕಂಥದ್ದು, ಕ್ರಿಸ್ತನು ಪ್ರತ್ಯಕ್ಷನಾದನೆಂಬುದು ನಿಮಗೆ ಗೊತ್ತಾಗಿದೆ. ಹೇಗೆ? ಪಾಪಗಳನ್ನು ಹೋಗಲಾಡಿಸುವುದಕ್ಕೋಸ್ಕರ ಕ್ರಿಸ್ತನು ಪ್ರತ್ಯಕ್ಷನಾಗಿದ್ದಾನೆ ಎಂಬುದಾಗಿ. ಯೇಸು ಈ ಲೋಕಕ್ಕೆ ಜನ್ಮ ತಂದದ್ದು ಯಾಕೆ, ಆ ಹುಟ್ಟಿದ್ದು ಯಾಕೆ ಎಂಬುದಾಗಿ ನಾವು ತಿಳಿಯುವಾಗ, ಪಾಪಗಳ ನಿವಾರಣೆಗೋಸ್ಕರ ಆತನು ಬಂದನು ಎಂಬುದಾಗಿ. ನೋಡ್ರಿ, ಪಾಪಗಳ ನಿವಾರಣೆಗೋಸ್ಕರ. ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವಾಗ ನನ್ನ ಪಾಪಗಳು ಪರಿಹಾರ ಆಗಿದೆ ಎಂಬುದಾಗಿ ನನಗೆ ಗೊತ್ತೋ, ಅಥವಾ ಒಂದು ವೇಳೆ ಆಚರಣೆ ಮಾಡಬೇಕು ಎಂಬುದಾಗಿ ಇದ್ರೂ ಕೂಡ ಈ ದಿವಸ, ಈ ಕ್ರಿಸ್ಮಸ್ ದಿವಸ ನನ್ನ ಪಾಪಗಳು ಪರಿಹಾರ ಆಗ್ತವೆ ಎಂಬುದಾಗಿ ಏನಾದರೂ ಗೊತ್ತೋ? ನೋಡ್ರಿ, ಜನ್ಮದ ಉದ್ದೇಶವನ್ನು ನಾವು ತಿಳಿದೇ ಹೋದರೆ ಇದೆಲ್ಲ ಬರೀ ಆಚರಣೆ, ಹೆಸರಿಗೋಸ್ಕರ. ನೋಡ್ರಿ, ಹೆಸರಿಗೋಸ್ಕರ ಮಾಡತಕ್ಕಂಥ ವಿಚಾರಗಳು. ಆದರೆ ದೇವರ ವಾಕ್ಯದಲ್ಲಿ ಕೊಟ್ಟಿರುವ ಉದ್ದೇಶ ಏನೆಂಬುದಾಗಿ ಹೇಳಿದ್ರೆ, ಆತನು ಬಂದದ್ದು ಪಾಪಗಳನ್ನು ನಿವಾರಿಸುವುದಕ್ಕೋಸ್ಕರ. ಯೇಸು ಅಂದ್ರೆ ಅರ್ಥ ಏನು ನೋಡ್ರಿ, ಅದು ಮತ್ತಾಯ 1ನೇ ಅಧ್ಯಾಯ 21ನೇ ವಚನದಲ್ಲಿ ಅವರಿಗೆ ಹೇಳಿರ್ತಕ್ಕಂಥದ್ದು, ಈ ಮಗುವಿಗೆ ನೀನು ಯೇಸು ಎಂಬುದಾಗಿ ಹೆಸರು ಇಡಬೇಕು. ಅಂದ್ರೆ ಪಾಪಗಳನ್ನು ನಿವಾರಣೆ ಮಾಡತಕ್ಕಂಥ ಒಬ್ಬ ವ್ಯಕ್ತಿ ಎಂಬುದಾಗಿ. ಈಗ ಯೇಸು 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 ಅಂದ್ಕೊಂಡು ನನ್ನ ಪಾಪಗಳೇ ಅಲ್ಲಿ ನಿವಾರಣೆವಾದರೆ ಆಗದೆ ಇದ್ದರೆ ಅದಕ್ಕೆ ಪ್ರಯೋಜನ ಏನು? ಅಂತಂಥ ಆಚರಣೆಗಳಿಗೆ ಯಾವ ಪ್ರಯೋಜನ ಇಲ್ಲ.
ಆಮೇಲೆ ಅದೇ ರೀತಿಯಲ್ಲಿ ಆತನು ಇನ್ನೊಂದು ಮಾತು ಅಲ್ಲಿ ಹೇಳಿರ್ತಕ್ಕಂಥದ್ದು ಏನಂತಂದರೆ 8ನೇ ವಚನ, 3ನೇ ಅಧ್ಯಾಯ 8ನೇ ವಚನದಲ್ಲಿ, ಪಾಪ ಮಾಡುವವನು ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ, ಆದಿಯಿಂದಲೂ ಸೈತಾನನು ಪಾಪ ಮಾಡುವನಾಗಿದ್ದಾನಲ್ಲ, ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರ ದೇವಕುಮಾರನು ಪ್ರತ್ಯಕ್ಷ ಆದನು. ನೋಡ್ರಿ, ಯಾವುದದು ಈಗ ನಾವು ನೋಡ್ತಕ್ಕಂಥದ್ದು 3ನೇ ವಿಚಾರ. ಆತನು ಪ್ರತ್ಯಕ್ಷವಾದದ್ದು ಯಾಕೆಂದರೆ ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರ ಎಂಬುದಾಗಿ. ನಾವು ಯೇಸು ಕ್ರಿಸ್ತನನ್ನು ಅನುಭವಿಸಿದ್ದರೆ, ನಾವು ಯೇಸು ಕ್ರಿಸ್ತನ ವಿಶ್ವಾಸಿಗಳಾಗಿದ್ದರೆ, ನಾವು ಆತನ ಮಕ್ಕಳಾಗಿದ್ದರೆ ನಾವು ಸೈತಾನನ ಕೆಲಸವನ್ನು ಲಯ ಮಾಡುತ್ತೇವೋ? ನೋಡ್ರಿ, ಅದು ನಿಜವಾದಂಥ ಜೀವಿತ, ಆತನ ಜೀವಿತದಲ್ಲಿ ನಾವು ಪಾಲುಗಾರರಿಕೆ ಆಗಿ ನಾವು ಇರುವಂಥದ್ದು. ಯೇಸುವನ್ನು ನಂಬಿದವನು, ಯೇಸು ಕ್ರಿಸ್ತನು ಎಂಬುದಾಗಿ ಒಂದು ವಿಶ್ವಾಸ ಇಟ್ಟಿರ್ತಕ್ಕಂಥವನು, ಅವನ ಜೀವಿತ ಏನೆಂಬುದಾಗಿ ಹೇಳಿದ್ರೆ ಸೈತಾನನ ಕೆಲಸಗಳನ್ನು ಲಯ ಮಾಡತಕ್ಕಂಥದ್ದು. ತನ್ನ ಸ್ವಂತ ಜೀವಿತದಲ್ಲಿ, ತನ್ನ ಮನೆಯ ಜೀವಿತದಲ್ಲಿ, ತನ್ನ ಕುಟುಂಬ ಜೀವಿತದಲ್ಲಿ, ತನ್ನ ಸಮಾಜದಲ್ಲಿ, ತಮ್ಮ ಕೆಲಸ ಮಾಡುವ ಸ್ಥಳದಲ್ಲಿ ಈ ಸೈತಾನನ ಕಾರ್ಯಗಳನ್ನು ನಾನು ಲಯ ಮಾಡ್ತಿದ್ದೇನೋ, ನಷ್ಟ ಮಾಡ್ತಿದ್ದೇನೋ. ಯೇಸು ಬಂದದ್ದ ಉದ್ದೇಶ ಏನು? ಅದನ್ನೆಲ್ಲವನ್ನು ತೆಗೆದು ಹಾಕುವುದಕ್ಕೋಸ್ಕರ, ಲಯ ಮಾಡುವುದಕ್ಕೋಸ್ಕರ. ಆದ್ದರಿಂದ ಯೇಸು ಕ್ರಿಸ್ತನನ್ನು ತಿಳಿದಿರುವಾಗ, ನೋಡ್ರಿ, ಇನ್ನು ಒಂದು ಮಾತು ಉಂಟು, 5ನೇ ಅಧ್ಯಾಯ 12ನೇ ವಚನದಲ್ಲಿ ನೋಡ್ತೀವಿ ಯೇಸು ಕ್ರಿಸ್ತನ ಒಂದು ವಿಚಾರ. ಯಾವನು ದೇವರ ಮಗನನ್ನು ಅಂಗೀಕರಿಸಿದ್ದಾನೋ ಅವನಿಗೆ ಆ ಜೀವ ಉಂಟು, ಯಾವನು ದೇವರ ಮಗನನ್ನು ಅಂಗೀಕರಿಸಲಿಲ್ಲವೋ ಅವನಿಗೆ ಆ ಜೀವ ಇಲ್ಲ. ಯೇಸು ಕ್ರಿಸ್ತನನ್ನು ನೀನು ಅಂಗೀಕರಿಸಿದ್ದೀಯಾ? ಹಾಗೆ ಅಂಗೀಕರಿಸಿದ್ದರೆ ಆತನ ಜೀವ ಉಂಟು. ಆತನ ಜೀವ ಎಲ್ಲಿದೆಯೋ ಅಲ್ಲಿ ಪ್ರತ್ಯಕ್ಷತೆ ಉಂಟು. ಏನು? ಅಲ್ಲಿ ಸಂಬಂಧ ಉಂಟು, ಅನ್ಯೋನ್ಯತೆ ಉಂಟು, ಮತ್ತು ಸೈತಾನನ ಕಾರ್ಯಗಳನ್ನು ಲಯ ಮಾಡತಕ್ಕಂಥ ಶಕ್ತಿ ಕೂಡ ಅಲ್ಲಿ ಉಂಟು. ಆದ್ದರಿಂದ ಯೇಸುವಿನಲ್ಲಿ ವಿಶ್ವಾಸ ಇಡತಕ್ಕಂಥದ್ದು ಅಂದರೆ ಏನು ಅಂತಂದರೆ ಆತನನ್ನು ಅಂಗೀಕರಿಸುವುದು ಮತ್ತು ಅದೇ ರೀತಿಯಲ್ಲಿ ಮಕ್ಕಳಾಗಿ ಬದುಕತಕ್ಕಂಥ ಒಂದು ವಿಚಾರ ಎಂಬುದಾಗಿ. ಎಲ್ಲಿ ಆ ಜೀವ ಇಲ್ಲವೋ, ಆ ಮಗನಿಲ್ಲವೋ, ಅಲ್ಲಿ ಆ ಜೀವ ಕೂಡ ಇಲ್ಲ. ಈ ದಿವಸ ಈ ಹಬ್ಬವನ್ನು ಆಚರಿಸುವಾಗ ಯೇಸು ಎಂಬತಕ್ಕಂಥ ಮಗನು ನಿನಗೆ ಒಂದು ಜೀವವಾಗಿ ಪ್ರತ್ಯಕ್ಷವಾಗಿದ್ದಾನ. ಹೀಗಾಗಿದ್ದರೆ ಅನ್ಯೋನ್ಯತೆಯಲ್ಲಿ ಇರ್ತದೆ, ಅದೇ ರೀತಿಯಲ್ಲಿ ಸಾಕ್ಷಿ ಕೂಡ ಇರ್ತದೆ. ಈ ಸಾಕ್ಷಿಯೇ ಈ ಹಬ್ಬದ ವಿಚಾರವಾಗಿ. ಆ ಸಾಕ್ಷಿ ಹೇಳುವುದಾದರೆ ನೀನು ಆತನನ್ನು ಅಂಗೀಕರಿಸ್ಕೋ, ಪಾಪವನ್ನು ಅರಿಕೆ ಮಾಡು, ಸೈತಾನನ ಕಾರ್ಯವನ್ನು ಲಯ ಮಾಡೋದಕ್ಕೋಸ್ಕರ ಅದು ಬಂದಿದ್ದಾನೆ. ಯೇಸು ಎಂಬುದಾಗಿ ಹೇಳಿದ್ರೆ ನನ್ನ ಪಾಪಗಳನ್ನು ನಿವಾರಿಸೋದಕ್ಕೋಸ್ಕರ ಆತನು ಹುಟ್ಟಿದನು ಎಂಬುದಾಗಿ ನೀನು ಸಾಕ್ಷಿ ಹೇಳಬಹುದು. ದೇವರು ಈ ವಚನವನ್ನು ಆಶೀರ್ವದಿಸಲಿ. ಪ್ರಿಯ ವೀಕ್ಷಕರೇ, ಈ ಸಂದರ್ಭದಲ್ಲಿ ಸ್ಪಷ್ಟವಾದಂಥ ರೀತಿಯಲ್ಲಿ ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ನಮ್ಮ ಮಧ್ಯದಲ್ಲಿ ರೆವರೆಂಡ್ ಉದಯ್ ಕುಮಾರ್ ಬಂದು ದೇವರ ವಾಕ್ಯದ ಆಧಾರದಿಂದ ಸ್ಪಷ್ಟವಾದ ರೀತಿಯಲ್ಲಿ ಎಲ್ಲರಿಗೂ ಅರ್ಥವಾಗುವಂಥ ರೀತಿಯಲ್ಲಿ ದೇವರ ವಾಕ್ಯವನ್ನು ತಿಳಿಯಪಡಿಸಿದ್ದಾರೆ. ನಾನು ನಂಬ್ತೇನೆ, ಕೇಳಿದಂಥ ಪ್ರತಿಯೊಬ್ಬರಲ್ಲಿ ದೇವರಾತ್ಮನ ಕಾರ್ಯ ಮಾಡಿ ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದೆ ಬಂದಂಥ ಸಮಯದಲ್ಲಿ ಆತನ ಬಂದಂಥ ಸಂಗತಿ, ಯೋಹಾನ ತಿಳಿಸಿದಂಥ ಸಾಕ್ಷಿ ಬಗ್ಗೆ, ಅನುಭವಿಸಿದ ಅನುಭವದ ಸಂಗತಿಗಳು, ಅನ್ಯೋನ್ಯತೆ ಸೇರಬೇಕೆಂಬ ಸಂಗತಿ ಯಾವ ರೀತಿ ಅನುಭವಿಸಿ ತಿಳಿಸಿದ್ದಾರೋ ಈ ದಿವಸದಲ್ಲಿ ಈ ಅನುಭವ ನಮ್ಮದಾಗಿದೆಯೋ ಇದನ್ನು ಸ್ಪಷ್ಟವಾಗಿ ತಿಳಿಸಿರುವಾಗ ಯೇಸು ಕ್ರಿಸ್ತನ ನಮ್ಮ ಹೃದಯವನ್ನು ಸ್ವೀಕರಿಸಿ ಆತನನ್ನು ಯಾರಾಗಿದ್ದಾನೆಂಬುದನ್ನು ನಾವು ದೃಢಪಡಿಸುವಂಥದ್ದು, ಸಾಕ್ಷೀಕರಿಸುವಂಥದ್ದು ಬಹಳ ಪ್ರಾಮುಖ್ಯವಾದ ಸಂಗತಿ. ಕ್ರಿಸ್ಮಸ್ ಸಂದರ್ಭದಲ್ಲಿ ದೇವರು ನಿಮ್ಮನ್ನು ಎಲ್ಲ ವಿಷಯದಲ್ಲಿ ಬಲಪಡಿಸಿ ತನ್ನ ಮಹಿಮೆಗಾಗಿ ನಡೆಸಲಿ ಎನ್ನುವಂಥದ್ದೇ ನಮ್ಮ ಪ್ರಾರ್ಥನೆಯಾಗಿದೆ. ದೇವರು ಈ ಕೊಟ್ಟಂಥ ಸಮಯಕ್ಕಾಗಿ ಮತ್ತು ವಾಕ್ಯ ಹಂಚಿದಂಥ ಉದಯ್ ಕುಮಾರ್ ಅವರಿಗೂ ನನ್ನ ಕೃತಜ್ಞತೆಯನ್ನು ನಾನು ಸಲ್ಲಿಸುವಂಥವನಾಗಿದ್ದೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಿ ನಡೆಸಲಿ. ಆಮೇಲೆ ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನ್ನ ಜೀವನ ವಾಕ್ಯಕ್ಕಾಗಿ ಸ್ತೋತ್ರ. ಯಾರ್ಯಾರು ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿದ್ದಾರೆ ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡು. ಯೇಸು ಕ್ರಿಸ್ತನನ್ನು ತಮ್ಮ ಹೃದಯಗಳಲ್ಲಿ ಸ್ವೀಕರಿಸಿ ಮಾತ್ರವಲ್ಲ ಕರ್ತನೆಯ ಆ ಅನುಭವ ಅವರ ಜೀವಿತದಲ್ಲಿ ದೃಢಪಡಿಸಿ ಇತರಿಗೂ ಈ ಸುವಾರ್ತೆಯನ್ನು ತಿಳಿಸಿ ಅನೇಕರ ನಡೆಸುವಂತೆ ನಿನ್ನ ಮಹಿಮೆಗಾಗಿ ನಡೆಸು. ನೀನು ಮಾಡಿದೆಲ್ಲ ಕಾರ್ಯಗಳಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರನ್ನು ಬೇಡ್ತೇವೆ ತಂದೆಯೇ, ಆಮೇನ್. ಈ ಸಂದರ್ಭದಲ್ಲಿ ನಾವು ನಿಮ್ಮೆಲ್ಲರಿಗೂ, ನಮ್ಮ ವೀಕ್ಷಕರಿಗೆ
ಈ ಕ್ರಿಸ್ಮಸ್ ಶುಭಾಶಯಗಳನ್ನು ನಾವು ತರುವಂಥವರಾಗಿದ್ದೇವೆ. ದೇವರು ನಿಮ್ಮನ್ನು ಹೆಚ್ಚಿನ ರೀತಿಯಲ್ಲಿ ಬಲಪಡಿಸಿ ತನ್ನ ಮಹಿಮೆಗಾಗಿ ನಡೆಸಲಿ. ಆಮೇಲೆ ಮಹಿಮೆಯು